ವೆಲ್ಕಮ್ ಬ್ಯಾಕ್ ಟು ಬಿಂದು ಯೋಗೇಶ್ ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು ಮಂಗಳವಾರ ಮಧ್ಯಾಹ್ನದಿಂದನೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿ ದೊಡ್ಡಪತ್ರೆ ಎಲೆಯಿಂದ ಸಾಂಬಾರನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ದೊಡ್ಡಪತ್ರೆ ಎಲೆನ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಆದಷ್ಟು ದೊಡ್ಡ ದೊಡ್ಡ ಎಲೆನ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ, ಏಕೆಂದರೆ ಚಿಕ್ಕದೆಲ್ಲ ಹಾಗೆ ಬಿಟ್ಟರೆ ನೆಕ್ಸ್ಟ್ ಟೈಮ್ಗೆ ಯೂಸ್ ಆಗುತ್ತೆ ಅಂತ ಹೇಳಿ ದೊಡ್ಡ ದೊಡ್ಡ ಎಲೆನ ಮಾತ್ರ ತೊಗೊತಾ ಇದ್ದೀನಿ. ಸೊ ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ. ಹಾಗೆ ಮಕ್ಕಳಿಗೆಲ್ಲ ಕೆಮ್ಮು ಶೀತ ಆದಾಗೆಲ್ಲ ಇದು ಒಂದು ಎಲೆನ ಸ್ವಲ್ಪ ಫ್ರೈನ ಮಾಡಿಕೊಂಡು ಇದರ ರಸನ ಹಿಂಡ್ಕೊಂಡು ಅದಕ್ಕೆ ಜೇನುತುಪ್ಪನ ಆ್ಯಡ್ ಮಾಡಿ ಮಕ್ಕಳಿಗೆ ರಸನ ಕುಡಿಸೋದ್ರಿಂದ ಕೆಮ್ಮು ಶೀತ ಎಲ್ಲ ಕಮ್ಮಿ ಆಗುತ್ತೆ, ಆಯಿತಾ. ಸೊ ನಾನು ಇದರಲ್ಲಿ ಸಾಂಬಾರು ಪಲ್ಯ ಎಲ್ಲನೂ ಮಾಡ್ಕೊತೀನಿ ಒಂದೊಂದು ಟೈಮು. ಸೊ ಪಲ್ಯ ಕೂಡ ತುಂಬಾ ಚೆನ್ನಾಗಾಗುತ್ತೆ, ಆಯಿತಾ. ನಾನಿಲ್ಲಿ ಸಾಂಬಾರಿಗೆ ಮಧ್ಯಾಹ್ನ ಒಂದು ಟೈಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾತ್ರ ಎಲೆನ ಇಲ್ಲಿ ತೊಗೊತಾ ಇದ್ದೀನಿ, ನೆಕ್ಸ್ಟ್ ಟೈಮ್ಗೆ ಬೇಕಾಗುತ್ತೆ ಅಂತ ಹೇಳಿ. ಇವಾಗ ಸಾಂಬಾರು ಮಾಡೋದಕ್ಕೆ ಎಷ್ಟು ಬೇಕು ಅಷ್ಟನ್ನ ನಾನು ಎಲೆನ ಕಟ್ ಮಾಡಿ ತೊಗೊತಾ ಇದ್ದೀನಿ. ಸೊ ಇದರಿಂದ ಸಾಂಬಾರು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ, ಆಯಿತಾ. ನೀವು ಕೂಡ ಒಮ್ಮೆ ಟ್ರೈನ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ ಬನ್ನಿ. ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಹಾಗೆ ನಾನಿಲ್ಲಿ ಸ್ವಲ್ಪ ನೀರನ್ನ ತೊಗೊಂಡಿದ್ದೀನಿ ಒಂದು ಬೌಲಲ್ಲಿ. ಆ ಬೌಲಿಗೆ ಈ ಕಟ್ ಮಾಡ್ಕೊಂಡು ಬಂದಿರೋಂಥ ಎಲೆನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಯಾಕೆಂದರೆ ನೀಟಾಗಿ ತೊಳೆದು ಇಟ್ಕೊಬೇಕಾಗುತ್ತೆ. ಸೊ ನೀಟಾಗಿ ಅದನ್ನು ವಾಶ್ ಮಾಡಿ ಆದಮೇಲೆ ನಾನಿಲ್ಲಿ ಅದನ್ನು ಒಂದು ಜಾಲರಿನಲ್ಲಿ ಹಾಕ್ಕೊತಾ ಇದ್ದೀನಿ, ನೀರೆಲ್ಲ ಚೆನ್ನಾಗಿ ಬಿಡಬೇಕಲ್ಲ ಅಂತ ಹೇಳಿ. ಹಾಗಾಗಿ ಸ್ವಲ್ಪ ಡ್ರೈ ಆಗಲಿ ಅಂತ ಹೇಳಿ ಅಷ್ಟೇ. ನೀಟಾಗಿ ಅದು ವಾಶ್ ಆದಮೇಲೆ ನಾವು ಅದನ್ನು ಹುರ್ಕೊಬೇಕಾಗತ್ತೆ, ಆಯಿತಾ. ಒಂದು ಬಾಣಲಿ ಅಥವಾ ಹಂಚನ್ನು ಇಟ್ಟು ಹುರ್ಕೊಬೇಕಾಗುತ್ತೆ. ಇವಾಗ ದೋಸೆ ಹಂಚೆಲ್ಲ ಇರುತ್ತಲ್ವ ಅದರಲ್ಲಿ ಹುರ್ಕೊಂಡ್ರೆ ಸಾಕಾಗುತ್ತೆ, ಆಯಿತಾ. ನಾನಿಲ್ಲಿ ಸ್ಟವ್ನ ಆನ್ ಮಾಡಿ ಅಲ್ಲಿ ರೊಟ್ಟಿ ಹಾಕುವಂತಹ ಹಂಚನ್ನು ಇಡ್ತಾಯಿದ್ದೀನಿ. ಆ ಹಂಚು ಮೇಲೇ ಈ ಸೊಪ್ಪನ್ನು ಹಾಕಿ ನಾನು ಬಾಡಿಸ್ಕೊತಾ ಇದ್ದೀನಿ. ಇದನ್ನು ಒಂದು 10 ನಿಮಿಷ ಬಾಡಿಸ್ಕೊಬೇಕಾಗತ್ತೆ, ಆಯಿತಾ. ಸ್ವಲ್ಪ ಅದು ಎಲ್ಲ ಬಾಡಿ ಸ್ವಲ್ಪ ಸ್ಮೂತ್ ಬರಬೇಕಾಯ್ತಾ, ಏಕೆಂದರೆ ಅದು ಚೆನ್ನಾಗಿ ಸ್ಮೂತ್ ಬಂದರೆ ಸ್ವಲ್ಪ ಕಹಿ ಅಂಶ ಇರುತ್ತೆ, ಅದು ಹೋಗುತ್ತೆ, ಆಯಿತಾ. ಒಗ್ಗೊಗ್ರು ಇರುತ್ತಲ್ಲ ಅದೆಲ್ಲ ಹೋಗುತ್ತೆ. ಸೊ ಅದು ಸ್ವಲ್ಪ ರೋಸ್ಟ್ ಆಗ್ತಾ ಇರಲಿ ಅಂತ ಹೇಳಿ ನಾನು ಇಲ್ಲಿ ಈರುಳ್ಳಿನ ವಾಶ್ ಮಾಡ್ಕೊತಾ ಇದ್ದೆ. ಈರುಳ್ಳಿನೂ ಕೂಡ ತೊಳೆದು ಹೆಚ್ಚಿಟ್ಕೊತಾ ಇದ್ದೀನಿ. ಸೊ ಇದು ಎಲ್ಲರಿಗೂ ಕೂಡ ತುಂಬಾ ಒಳ್ಳೆಯದಾಯ್ತಾ. ಈ ಥರದ್ದು ಒಂದೊಂದು ಗಿಡನ ಮನೆ ಹತ್ರ ಪಾಟಲ್ಲಿ ಹಾಕ್ಕೊಂಡ್ರೆ ತುಂಬ ಹೆಲ್ತಿಗೂ ಕೂಡ ಒಳ್ಳೆಯದಾಗುತ್ತೆ. ಸೊ ತರಕಾರಿ ಎಲ್ಲ ಇಲ್ಲದೇ ಇದ್ದಾಗ ಈ ಥರ ಮನೇಲಿರೋವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾವು ಸಾಂಬಾರನ್ನ ಮಾಡ್ಕೊಬೋದು, ದಿಢೀರಂತನೂ ಕೂಡ ಮಾಡ್ಕೊಬೋದು, ಆಯಿತಾ. ಸೊ ಇದು ಮುದ್ದೆ ಜೊತೆಗೆ ಹಾಗೆ ಮುದ್ದೆ ಅನ್ನದ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ನೀವು ಕೂಡ ಒಮ್ಮೆ ಟ್ರೈನ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಸಾಂಬಾರು ರೆಸಿಪಿನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಸೊ ಈರುಳ್ಳಿ 2 ಹೆಚ್ಚಿಟ್ಕೊಂಡಿದ್ದೀನಿ, ಹಾಗೆ ಒಂದು ಫುಲ್ ಬೆಳ್ಳುಳ್ಳಿನ ಕೂಡ ಬಿಡಿಸಿ ಇಟ್ಕೊಂಡಿದ್ದೀನಿ, ಸಿಪ್ಪೆ ಎಲ್ಲನೂ ಬಿಡಿಸಿ ಒಂದು ಪಕ್ಕದಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ನೋಡಿ ಕಂಪ್ಲೀಟಾಗಿ ಇದು ರೆಡಿಯಾಗಿದೆ ಸೊಪ್ಪು. ಸೊ ಈ ರೀತಿ ಇದ್ದರೆ ನಮಗೆ ರುಬ್ಲಿಕ್ಕೆಲ್ಲ ತುಂಬ ಈಸಿ ಆಗುತ್ತೆ. ಸೊ ಒಗ್ಗೊಗ್ರು ಇರುತ್ತಲ್ಲ ಅದೆಲ್ಲ ಹೋಗಿರುತ್ತೆ, ಆಯಿತಾ, ಈ ಥರ ಹುರ್ಕೊಳ್ಳೋದ್ರಿಂದ. ಹಾಗೆ ನಾನಿಲ್ಲಿ ಅದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ. ಇದು ಮೊದಲೇ ಸ್ಟವ್ನ ಆಫ್ ಮಾಡಿ ಇಟ್ಕೋಬೇಕಾಯ್ತು. ಸೊ ಸ್ಟವ್ನ ಆಫ್ ಮಾಡಿ ಹಂಚನ ಪಕ್ಕದಲ್ಲಿ ಎತ್ತಿಡ್ತಾಯಿದ್ದೀನಿ. ಸೊ ನೋಡಿ ಈ ಥರ ಆಗಬೇಕದು ಸೊಪ್ಪಲ್ಲ ಎಲೆ, ಓಕೆನಾ. ಸೊ ಇದು ರೆಡಿಯಾಗಿದೆ. ಇವಾಗ ಮತ್ತೆ ಪಕ್ಕದಲ್ಲಿ ಸ್ಟವ್ ಆನ್ ಮಾಡಿ ನಾನು ಒಂದು ಬಾಣಲಿನ ಇಡ್ತಾಯಿದ್ದೀನಿ. ಆ ಬಾಣಲಿಗೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಆಯಿಲ್ನ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಆಯಿಲ್ ಹಾಕಾದ್ಮೇಲೆ ನಮಗೆ ಇದು ರುಬ್ಕೊಳ್ಳೋಕ್ಕೆ ಅಂತ ಬೇಕಾಗಿರೋದು ಜೀರಿಗೆ, ಆಯಿತಾ. ಜೀರಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ ಬೆಳ್ಳುಳ್ಳಿನ ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ 1-2 ಈರುಳ್ಳಿ ಹೆಚ್ಕೊಂಡಿದ್ವಿ ಅಲ್ವಾ, ಅದರಲ್ಲಿ ಒಂದು ಈರುಳ್ಳಿನ ನಾನು ಹುರಿದುಕೊಳ್ಳೋದಕ್ಕೆ ಹಾಕ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಕಪ್ಪೆಳ್ಳು ಅಥವಾ ಬಿಳಿ ಎಳ್ಳಿದ್ರೂ ಹಾಕೋಬೋದು, ಆಯಿತಾ. ಸೊ ಕಪ್ಪೆಳ್ಳನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಉದ್ದಿನಬೇಳೆನೂ ಕೂಡ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಇದನ್ನೆಲ್ಲ ನೀಟಾಗಿ ರೋಸ್ಟ್ ಮಾಡಿಕೊಂಡು ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ನೀಟಾಗಿ ಫ್ರೈನ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಹಳದಿ ಪೌಡರ್ ಅಂದರೆ ಅರಿಶಿನ ಪೌಡರ್ನ ಕೂಡ ಹಾಕ್ಕೊಂಡು ನಿಂಬೆಹಣ್ಣು ಕೂಡ ಹತ್ತದಷ್ಟು ಹುಣಸೆಹಣ್ಣನ್ನು ಕೂಡ ನಾನು ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈನ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಸೊ ಇದು ಕಂಪ್ಲೀಟ್ಲಿ ರೆಡಿಯಾಗಿದೆ, ಆಯಿತಾ. ಇದು ರೆಡಿ ಆದಮೇಲೆ ನಾನು ಇದನ್ನು ರುಬ್ಕೋಬೇಕಾಗುತ್ತೆ, ಫಸ್ಟ್ ನಾನು ರುಬ್ಕೊಬೇಕಾಗುತ್ತೆ. ಸೊ ಇದನ್ನು ಕೂಡ ಕಂಪ್ಲೀಟ್ ಸ್ವಲ್ಪ ಕೂಲ್ ಆದಮೇಲೆ ನಾನು ಪಕ್ಕದಲ್ಲಿ ಒಂದು ಜಾರ್ನ ಎತ್ತಿಟ್ಕೊಂಡಿದ್ದೀನಿ. ಅದಕ್ಕೆ ನಾನಿವಾಗ ಹುರಿದಿಟ್ಕೊಂಡಿರೋಂಥ ಮಸಾಲೆನ ಜಾರ್ ಒಳಗಡೆ ಹಾಕ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ರುಬ್ಕೊಬೇಕಾಗುತ್ತೆ, ಸಣ್ಣದಾಗಿ ರುಬ್ಕೋಬೇಕಾಗುತ್ತೆ. ಸೊ ನೋಡಿ ಇದು ಈ ಥರ ಕಾಣಿಸುತ್ತೆ ನಿಮಗೆ. ಸೊ ಸಾಂಬಾರು ಎಷ್ಟು ಚೆನ್ನಾಗಾಗಿರುತ್ತೆ ಗೊತ್ತಾ. ಸೊ ಟೇಸ್ಟಿಯಾಗಿ ಮತ್ತು ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಅಂತ ನನ್ನ ಅನಿಸಿಕೆ, ಆಯಿತಾ. ಸೊ ಇವಾಗ ನಾನು ಅದು ರುಬ್ಬೋದಕ್ಕೆ ಅಂತ ಹೇಳಿ ಆ ಸೊಪ್ಪು ಹುರಿದಿಟ್ಕೊಂಡಿದ್ದೆ ಅಲ್ವ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ ಈರುಳ್ಳಿನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. 1 ಟೇಬಲ್ ಸ್ಪೂನಷ್ಟು
ಖಾರದ ಪುಡಿನ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ನೀರು ಆಯಿತಾ ರುಬ್ಕೊಳ್ಳೋದಕ್ಕೆ. ಸೊ ಇದನ್ನು ಗ್ರೈಂಡ್ ಮಾಡ್ಕೋಬೇಕು, ಓಕೆನಾ. ಈಗ ಗ್ರೈಂಡ್ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ಹೇಳಿ. ನೋಡಿ ಈ ಥರ ಇದೆ ಗ್ರೈಂಡ್ ಮಾಡ್ಕೊಂಡಿರೋದು. ಸೊ ಇದಾದಮೇಲೆ ನಾನು ಪಕ್ಕದಲ್ಲಿ ಸ್ಟವ್ನ ಆನ್ ಮಾಡಿ ಒಂದು ಅದೇ ಕಡಾಯಿನ ಇಟ್ಕೊಂಡು ಒಗ್ಗರಣೆಗೆ ಹಾಕ್ಕೊತಿದ್ದೀನಿ ಸಾಂಬಾರಿಗೆ ಬೇಕಲ್ವಾ. ಸೊ ಹಾಗಾಗಿ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಸೊ ಪ್ಯಾನ್ ಇಟ್ಟು ಅದಕ್ಕೆ ಇವಾಗ ಒಂದು 2 ಟೇಬಲ್ ಸ್ಪೂನ್ ಆಯಿಲ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಆಯಿತಾ. ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಬೆಳ್ಳುಳ್ಳಿ, ಒಂದು ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಕರಿಬೇವು, ಸ್ವಲ್ಪ ಹಿಂಗನ್ನ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇಷ್ಟನ್ನು ಕೂಡ ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಇದಾದಮೇಲೆ ನಾನು ಆಗಲೇ ರುಬ್ಬಿದ್ದೆ ಅಲ್ವಾ ಮಸಾಲೆ, ಅದನ್ನು ಕೂಡ ಇದರೊಳಗಡೆ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಮಗೆ ಸಾಂಬಾರು ಮೆಜರ್ಮೆಂಟಿಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನಾವು ನೀರನ್ನು ಕೂಡ ಹಾಕೊಬೇಕಾಗುತ್ತೆ ಆಯಿತಾ. ನೋಡಿ ಈ ಥರ ಇದೆ. ನಾನೆಲ್ಲ ಮಸಾಲೆನ ಹುರಿದಿರೋದ್ರಿಂದ ಹಸಿ ವಾಸನೆ ಇರೋದಿಲ್ಲ. ಸೊ ಹಾಗಾಗಿ ಇವಾಗ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸಾಂಬಾರು ಮೆಜರ್ಮೆಂಟಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿ ಕುದಿಲಿಕ್ಕೆ ಬಿಡ್ತಾಯಿದ್ದೀನಿ ಆಯಿತಾ. ಸೊ ಇದಾದಮೇಲೆ ಒಂದು 5 ನಿಮಿಷ ಅದು ಕುದಿ ಬಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಸೊ ನೋಡಿ, ಒಂದು ರುಚಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ನಾನಿಲ್ಲಿ ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆಗಂತೂ ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳಲಿದ್ದಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಕೂಡ ಒಮ್ಮೆ ಟ್ರೈನ ಮಾಡಿ ಅಂತ ಹೇಳ್ತಾ, ಆಲ್ರೆಡಿ ನೀವು ಮಾಡಿರ್ತೀರಾ ಅಂದ್ಕೊಳ್ತೀನಿ ಆಯಿತಾ. ಸೊ ನಾನು ಯಾವಾಗಲೂ ಈ ಥರ ಇದ್ದಾಗ ಒಂದೆಲ್ಗ ಸೊಪ್ಪು ಕೂಡ ತುಂಬಾ ಯೂಸ್ ಆಗುತ್ತೆ ಆಯಿತಾ. ಸೊ ಅದರಿಂದ ಕೂಡ ಪಲ್ಯನ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಸೊ ನೋಡಿ ಸಾಂಬಾರು ತುಂಬಾ ಚೆನ್ನಾಗಾಗಿದೆ. ಸೊ ರೆಡಿ ಕೂಡ ಆಯಿತು ಸಾಂಬಾರು. ಸೊ ನಾನು ಅದನ್ನು ಇವಾಗ ಪಕ್ಕದಲ್ಲಿ ಎತ್ತಿಟ್ಟು ಮುದ್ದೆ ಮಾಡ್ಕೋಬೇಕಲ್ವಾ. ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡಿ ಪಕ್ಕದಲ್ಲಿ ಎತ್ತಿಟ್ಟೆ, ಇನ್ನೊಂದು ಸ್ವಲ್ಪ ಕುದಿಬೇಕು ಅಂತ ಹೇಳಿ. ಹಾಗೆಯೇ ಪಕ್ಕದಲ್ಲಿ ನೀರನ್ನ ಕೂಡ ಇಟ್ಕೊಂಡಿದ್ದೀನಿ, ಮುದ್ದೆ ಮಾಡ್ಕೋಬೇಕಲ್ಲ. ಹಾಗಾಗಿ ರೈಸ್ ಕೂಡ ರೆಡಿಯಾಗಿತ್ತು. ಸ್ವಲ್ಪ ಇವಾಗ ಮುದ್ದೆ ಮಾಡ್ಕೊಳ್ಬೇಕು ಅಂತ ಹೇಳಿ ಬೆಚ್ಚಗಿರೋ ನೀರಿಗೆ ರಾಗಿ ಹಿಟ್ಟನ್ನು ಕದಲಿಸ್ತಾ ಇದ್ದೀನಿ. ಸೊ ಅದು ನೀಟಾಗಿ ಕಂಪ್ಲೀಟಾಗಿ ಗಂಟಾಗದೇ ಇರೋ ರೀತಿ ನೋಡ್ಕೋಬೇಕಾಗತ್ತೆ. ಸೊ ನಾನಿವಾಗ ಫೈನಲಿ ರೆಡಿಯಾಗಿದೆ. ಅಂಬ್ಲಿ ಟೈಪ್ ಬಂದಾಗ ಚೆನ್ನಾಗಾಗುತ್ತೆ, ಗಂಜಿ ಟೈಪ್ ಆಗಬೇಕಾಯ್ತಾ. ಸೊ ಕೆಲವರು ಏನು ಮಾಡ್ತಾರೆ, ಚೆನ್ನಾಗಿ ಬರಲಿ, ಸಾಫ್ಟಾಗಿ ಬರಲಿ ಅಂತ ಹೇಳಿ ಸ್ವಲ್ಪ ಆಯಿಲ್ನ ಕೂಡ ಆ್ಯಡ್ ಮಾಡ್ತಾರೆ ಅಥವಾ ತುಪ್ಪನ ಆ್ಯಡ್ ಮಾಡ್ತಾರೆ. ನಾನು ಏನನ್ನೂ ಆ್ಯಡ್ ಮಾಡ್ತಾಯಿಲ್ಲ. ಸೊ ಹಾಗೆಯೇ ಮುದ್ದೆನ ಮಾಡ್ಕೊತಿದ್ದೀನಿ, ಏಕೆಂದರೆ ನನಗೆ ಅಭ್ಯಾಸ ಆಗಿಬಿಟ್ಟಿದೆ ಗಂಟಾಗದೇ ಇರೋ ರೀತಿ ಮುದ್ದೆನ ಮಾಡೋದಕ್ಕೆ. ಸೊ ಹಾಗಾಗಿ ಮುದ್ದೆ ಕೂಡ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದು ಅಂಬ್ಲಿ ರೆಡಿಯಾಗಿದೆ. ಸೊ ಇವಾಗ ಇದಕ್ಕೆ ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕೊಬೇಕಾಗುತ್ತೆ. 1 ಕಪ್ಪಷ್ಟು ರಾಗಿ ಹಿಟ್ಟನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದು ಒಂದು 5 ನಿಮಿಷ ಕುದಿ ಬಂದಮೇಲೆ ನೀಟಾಗಿ ತಿರುಗಬೇಕಾಗುತ್ತೆ ರಾಗಿ ಹಿಟ್ಟನ್ನ. ಸೊ ಸಾಂಬಾರನ್ನ ಪಕ್ಕದಲ್ಲಿ ಎತ್ತಿಟ್ಟು ಇವಾಗ ನಾನು ನೀಟಾಗಿ ಗಂಟಾಗದೇ ಇರೋ ರೀತಿ ತಿರ್ಕೊಳ್ಬೇಕಾಗುತ್ತೆ ಮುದ್ದೆನ. ಸೊ ನೀವು ಎಲ್ಲ ಮುದ್ದೆ ಮಾಡ್ತೀರಾ ಅಲ್ವಾ, ಯಾವ ರೀತಿ ಮಾಡ್ತೀರಾ ಅಂತ ತಿಳಿಸಿ. ನಾನು ಮಾಡೋದು ಈ ಥರ ಮಾಡ್ತೀನಿ ಆಯಿತಾ. ಬೇರೆಯವರು ಹೇಗೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಹಳ್ಳಿ ಕಡೆ ಎಲ್ಲ ಕೆಳಗಡೆ ಮುದ್ದೆನ ಇಟ್ಕೊಂಡು ತಿರುಗ್ತಾರೆ, ನಾವು ಸೊ ಹಾಗೆ ಮಾಡೋದಾಯಿತಾ. ಸೊ ನಾನಿಲ್ಲಿ 3 ಮುದ್ದೆ ಮಾಡಿರೋದ್ರಿಂದ ಹಾಗೆ ಕೈಯಲ್ಲೇ ತಿರ್ಕೊತಾ ಇದ್ದೀನಿ, ಬೇಗ ಸ್ಟವ್ ಮೇಲೆ ಇಟ್ಕೊಂಡೇ ತಿರುಗ್ಕೊತಾ ಇದ್ದೀನಿ. ಸೊ ನನಗಿಲ್ಲಿ 3 ಮುದ್ದೆ ಆಗಿದ್ದು. ಸೊ ನೀವೆಲ್ಲ ಮುದ್ದೆ ಊಟ ಮಾಡ್ತೀರಾ? ನಾನು ಮುದ್ದೆ ಊಟ ಮಾಡಲ್ಲ. ಯಾಕೆ ಗೊತ್ತಾ, ನಾನು ಜಾಸ್ತಿ ಇದೇನೋ ಗೊತ್ತಿಲ್ಲ, ಮುದ್ದೆ ಊಟ ಮಾಡಬೇಕು ಅಂತ ಅನಿಸೋದೇ ಇಲ್ಲ. ಬಟ್ ಮಾಡ್ತೀನಿ ಡೈಲಿ, ಮುದ್ದೆ ಅಂತ ಊಟ ಮಾಡಲ್ಲ. ಸೊ ನಾನು ಯಾವಾಗ ಊಟ ಮಾಡ್ತೀನಿ ಅಂದರೆ ಉಪ್ಸಾರು ಮಾಡ್ತೀನಲ್ಲ, ಆವಾಗ ಉಪ್ಸಾರು ಜೊತೆಗೆ ಮುದ್ದೆ ಊಟ ಮಾಡ್ತೀನಿ. ಆವಾಗ ಒಳ್ಳೆ ಟೇಸ್ಟ್ ಇರುತ್ತೆ. ಯಾಕೆಂದರೆ ಉಪ್ಸಾರಿನ ಖಾರ, ಮೆಣಸಿನ್ಕಾಯಿನ ಖಾರ ಇರುತ್ತಲ್ಲ, ಅದ್ರ ಜೊತೆ ಮುದ್ದೆ ಇದೆಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನಾನಿವಾಗ ಬಾಕ್ಸ್ಗೆ ರೈಸು ಮತ್ತು ಮುದ್ದೆನೇ ಕೂಡ ಹಾಕಿ ಬಾಕ್ಸ್ನ ಕ್ಲೋಸ್ ಮಾಡಿದೆ. ಯಾಕೆಂದರೆ ಮಂಡಿಗೆ ಕೊಟ್ಟು ಕಳಿಸ್ಬೇಕಾಗಿತ್ತು ಊಟನ. ಹಾಗಾಗಿ ಸಾಂಬಾರು ಕೂಡ ರೆಡಿಯಾಗಿತ್ತಲ್ಲ, ಅದನ್ನು ಕೂಡ ಬಾಕ್ಸಿಗೆ ಹಾಕಿ ಎತ್ತಿಟ್ಟಿರ್ತಾ ಇದ್ದೀನಿ. ಮತ್ತು ಫೈನಲಿ ಅನ್ನ, ಸಾಂಬಾರು, ಮುದ್ದೆ ಎಲ್ಲ ರೆಡಿ ಆಯಿತು. ಹಾಗೆ ನನ್ನ ಮನೆಯಲ್ಲೇ ಹಾಲಿಗೆ ಹೆಪ್ಪಾಕಿದ್ದೆ, ಅದು ಕೂಡ ಮೊಸರಾಗಿತ್ತು. ಸೊ ಆ ಮೊಸರನ್ನ ಯೂಸ್ ಮಾಡಿಕೊಂಡು ಮಜ್ಜಿಗೆನ ಮಾಡೋಣ ಅಂತ ಹೇಳಿ ಮಜ್ಜಿಗೆ ಕೂಡ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಸೊ ಮಧ್ಯಾಹ್ನದ ಊಟಕ್ಕೆ ಅನ್ನ, ಸಾಂಬಾರು, ಮುದ್ದೆ ಇದೆಲ್ಲ ಆದಮೇಲೆ ಸ್ವಲ್ಪ ಸೈಡ್ಸ್ ಇರಬೇಕು. ಸೊ ನಾನು ಸೈಡ್ಸ್ ಏನೂ ಮಾಡಿರಲಿಲ್ಲ. ಹಾಗಾಗಿ ಸ್ವಲ್ಪ ಮಜ್ಜಿಗೆ ಇಲ್ಲ ಅಂದರೆ ಆಗುತ್ತಾ ಊಟ ಟೈಮ್ಗೆ. ಅದು ಬಿಸಿಲುಗಾಲದಲ್ಲಂತೂ ಮಜ್ಜಿಗೆ ಇರಲೇಬೇಕಾಯ್ತಾ. ಮಜ್ಜಿಗೆ ಇಲ್ಲದೇ ಊಟ ಕಂಪ್ಲೀಟ್ ಆಗೋದೇ ಇಲ್ಲ. ಹಾಗಾಗಿ ನಾನು ಮಜ್ಜಿಗೆನ ಕೂಡ ಪ್ರಿಪೇರ್ ಮಾಡಿಕೊಂಡೆ. ಮಜ್ಜಿಗೆಗೆ ಸ್ವಲ್ಪ ಸಾಂಬಾರು ಸೊಪ್ಪನ್ನ ಆ್ಯಡ್ ಮಾಡಿ ಅದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ, ಬೆಳ್ಳುಳ್ಳಿ ಇದಿಷ್ಟನ್ನು ಸ್ವಲ್ಪ ಪೇಸ್ಟ್ ಥರ ಮಾಡಿಕೊಂಡು ಅದಕ್ಕೆ ನೀರನ್ನ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಅದನ್ನು ಮಜ್ಜಿಗೆ ಒಳಗೆ ಆ್ಯಡ್ ಮಾಡ್ತಾಯಿದ್ದೀನಿ ಆಯಿತಾ. ಸೊ ಈಗ ಮಾಡಿಕೊಂಡಾಗ ಅದ್ರದ್ದು ಮೆಣಸಿನ್ಕಾಯಿ ಆಗಲಿ ಅಥವಾ ಶುಂಠಿದಾಗಲಿ ನಮಗೆ ಬಾಯಿಗೆ ಸಿಗಲ್ಲ. ಸೊ ಹಾಗಾಗಿ ನಾನು ನೀಟಾಗಿ ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿ
ಮಜ್ಜಿಗೆಗೆ ಆ್ಯಡ್ ಮಾಡ್ತಿದ್ದೀನಿ. ಸೊ ನೀವು ಕೂಡ ಹೀಗೆ ಮಾಡಿ ಆಯಿತಾ, ತುಂಬ ಈಸಿನೂ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಮಜ್ಜಿಗೆ ಕೂಡ ಈ ಕಡೆ ಪ್ರಿಪೇರ್ ಮಾಡಿಕೊಂಡ್ರೆ ಮಜ್ಜಿಗೆ ಕೂಡ ಚೆನ್ನಾಗಾಗುತ್ತೆ ಆಯಿತಾ. ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಿತ್ತು. ಈ ಥರ ಒಂದು ಪಾಟರೊಳಗಡೆ ನೀವು ದೊಡ್ಡ ಪಾತ್ರೆಯಲ್ಲೆಲ್ಲ ಹಾಕ್ಕೊಂಡಾಗ ತುಂಬಾ ಯೂಸ್ ಆಗುತ್ತೆ. ಎಮರ್ಜೆನ್ಸಿಗೆ ಬೇಕಾದರೂ ಈ ಥರ ಸಾಂಬಾರು ಮಾಡ್ಕೋಬೋದಲ್ವಾ. ಹಾಗಾಗಿ ನಾನು ಕೂಡ ಅವಾಗವಾಗ ಮಾಡ್ಕೊತಾ ಇರ್ತೀನಿ. ಸೊ ನಿಮಗೆ ನನ್ನ ಸಂಪೂರ್ಣ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೋಡಿ, ನಾನು ಬಾಕ್ಸ್ಗೆ ಕೂಡ ಮಜ್ಜಿಗೆನ ಕೂಡ ಹಾಕಿ ಬಾಕ್ಸ್ನ ಕ್ಲೋಸ್ ಮಾಡಿ ಇವಾಗ ಮಂಡಿಗೆ ಕೊಟ್ಟು ಕಳಿಸ್ಬೇಕು ಅಂತ ಹೇಳಿ ರೆಡಿ ಮಾಡಿಟ್ಟೆ. ಸೊ ಫೈನಲಿ ಇವತ್ತಿನ ಲಾಗ್ ಕಂಪ್ಲೀಟ್ ಆಯಿತು. ನಮ್ಮನೆ ಅಡುಗೆ ಈ ಥರ ಪ್ರಿಪೇರ್ ಆಯಿತು ಆಯಿತಾ. ಹಾಗೆಯೇ ನೀವೆಲ್ಲ ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಒಂದು ನೋವು ತುಂಬಿದ ಕತೆ ಇರುತ್ತದೆ, ಹಾಗೆಯೇ ಆ ನೋವಿನ ಕತೆಗೂ ಯಶಸ್ಸಿನ ಅಂತ್ಯ ಇರುತ್ತದೆ. ಆದ್ದರಿಂದ ನೋವನ್ನು ಕೂಡ ಸ್ವೀಕರಿಸಿ ಯಶಸ್ಸಿನ ಕಡೆ ಹೆಜ್ಜೆ ಇಡೋಣ ಅಂತ ಹೇಳಿ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಪೋರ್ಟ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲೈಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.